रे होಯ್ಯ होಯ್ಯ रे होಯ್ಯ होಯ್ಯ रे होಯ್ಯ रे होಯ್ ನಿಂಗಿ 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 ನಿದ್ದಿ ಕತ್ತಿಯಲ್ಲೇ ನಿಂಗಿ 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 ಆಸಿ ಎದ್ದಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂಧ್ರ ಆಜ್ಞಾನ ನೋಡಲ್ಲಿ ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂಧ್ರ ಆಜ್ಞಾನ ನೋಡಲ್ಲಿ ವಾರಿ ನೋಟ ಬೀರುವಾಕಿ ನಾಚಿಕೊಂಡು ನಿಂತಿಯಾಕ ಬಾಳಿದಿಂಡ ಹೋಲುವಾಕಿ ಬಾಗಿಲಾಗ ಇರಬೇಕ ಯಾಕ ಹಿಂಗ ಕಾಡುತ್ತಿ ನೋಯು ಹಂಗ ಮಾಡುತ್ತಿ ನಿನ್ನಂಗ ಬಾಗುತ್ತಿ ನಿನ್ನ ಬನ ಹೂಡುತ್ತಿ la 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 ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂಧ್ರ ಆಜ್ಞಾನ ನೋಡಲ್ಲಿ ನಿದ್ದಿ ಎಂಬುದು ಒಂದು ದೇವತಿ ಪ್ರೇಮಿಗಳಿಗಾಕಿ ಸವತಿ ಏನಗಾರತಿ ನಿನ್ನ ಸವತಿ ಬಂದರಿಗ ಏನ ಮಾಡುತ್ತಿ ಯಾಕ ತಡ ಮಾಡುತ್ತಿ ವ್ಯಾಳಿ ಮುಖ ನೋಡುತ್ತಿ ಚಂದ್ರಮುಖಿ ಗೋಲುತ್ತಿ ಯಾವ ಸುಖ ಬೇಡುತ್ತಿ la 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 ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂಧ್ರ ಆಜ್ಞಾನ ನೋಡಲ್ಲಿ ಅರ್ಚನಾ ಉಡುಪ ಮ್ಯಾಮ್. ವಿಶ್ವ ಮೇಡಮ್, ನಿಮ್ಮ ಹಾಡಿನ ಬಗ್ಗೆ ಏನಾದರೂ ಹೇಳೋದಕ್ಕೆ ಮುಂಚೆ ನಮ್ಮ ಮ್ಯೂಸಿಷಿಯನ್ಸಿಗೆ ಒಂದು ಚಪ್ಪಾಳೆ. ಎಷ್ಟು ಸುಂದರವಾಗಿ ನುಡಿಸಿದ್ರು. ಎಸ್ಪೆಷಲಿ ಆ ಸ್ಟಾರ್ಟಿಂಗ್ ರಿದಮ್ ಸೆಕ್ಷನ್ದು ಬರುತ್ತಲ್ಲಪ್ಪ, ತುಂಬ ಚೆನ್ನಾಗಿ ನುಡಿಸ್ದೆಪ್ಪ. ಗಾಡ್ ಬ್ಲೆಸ್ ಯು. ಆಮೇಲೆ ಇದರಲ್ಲಿ ತುಂಬ ಸುಂದರವಾದ ಒಂದು ಜಾಗ ಇದೆ ಕೋರಸ್ ಅವರು ಹಾಡುವಂಥದ್ದು. ಕೀಬೋರ್ಡ್ ಕೊಡಿ.
ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹಂಸಲೇಖ ಸರ್ ಇದನ್ನ. ಆಮೇಲೆ ಕಂಪೋಸರಿನ ಒಂದು ಅದ್ಭುತ ಏನು ಅಂತಂದರೆ, ಇದನ್ನು ಅಶ್ವಥ್ ಅವ್ರ ಹತ್ರ ಹಾಡಿಸಿದಾರಲ್ಲ, ಇದು ಬಹುಶಃ ಅಶ್ವಥ್ ಅವರೇ ಕಂಪೋಸ್ ಮಾಡಿರಬಹುದೇನೋ ಅನ್ನೋಷ್ಟು ಸುಂದರವಾಗಿ ಮಾಡಿದ್ದಾರೆ. ಇದನ್ನು ಅವರಿಗಾಗಿ ಅವರ ಶೈಲಿಯಲ್ಲಿ ಕಂಪೋಸ್ ಮಾಡೋವಂಥದ್ದು ಇದೆಯಲ್ಲ, ಅದು ಅದ್ಭುತ. ಅದು ಹಂಸಲೇಖ ಸರ್ಗೊಂದು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಈಗ ವಿಶ್ವ ತುಂಬ ಚೆನ್ನಾಗಿ ಹಾಡಿದ್ರಿ, ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಬರಲಿ ಬರಲಿ. ಆಮೇಲೆ ನಿಮಗೆ ಕೋರಸ್ಸಲ್ಲಿ ಸಾಥ್ ಕೊಟ್ಟವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ರು, ಅವ್ರಿಗೂ ಚಪ್ಪಾಳೆ ಬರಬೇಕು. ಚಂದನ ಚಂದ್ರ ಇದೆಯಲ್ಲ, ಅದು ತುಂಬ ಕಷ್ಟಕರವಾದ ಜಾಗ, ಸಿಂಪಲ್ಲಾಗಿ ಕಾಣಿಸುತ್ತೆ, ಅದು ಜಂಪ್ ನೋಟು. ಎಷ್ಟು ಪರ್ಫೆಕ್ಟಾಗಿ ಹಾಡಿದ್ರಿ ವಿಶ್ವ ನೀವು. ನಿಮ್ಮ ಗಾಯನದಲ್ಲಿ ಒಂದು ನೀವು ಮಾಗಿದ ಗಾಯಕರು, ನೀವು ಆ ಪ್ರಬುದ್ಧತೆ ಇದೆ ನಿಮ್ಮ ಗಾಯನದಲ್ಲಿ. ಪರ್ಫೆಕ್ಟಾಗಿ ಹಾಡ್ತೀರಾ. ಅಂದರೆ ಈ ಪ್ರೊಫೆಷ್ನಲ್ ಸಿಂಗಿಂಗ್ ಅಂದರೆ ಏನು ಅನ್ನೋದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತು. ಒಂದು 3-4 ಜನ ಆ ಪ್ರೊಫೆಷ್ನಲ್ ಸಿಂಗಿಂಗ್ ಮಾಡ್ತೀರಿ, ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಅದರಲ್ಲಿ ನೀವು ಕೂಡ ಒಬ್ಬರು. ತುಂಬ ಚೆನ್ನಾಗಿ ಹಾಡಿದ್ರಿ. ಫಸ್ಟ್ ಚರಣ ಹಾಡಿ, ಮೊದಲನೇ ಸಾಲು ಮಾತ್ರ ಹಾಡಿ. ಕೀಬೋರ್ಡ್ ಕೊಡಿ. ವಾರಿನೋಟ ಹಾಗಿರೋದದು ಅಲ್ವಾ? ಸೊ ಅದರಲ್ಲೇ ಬ್ಯೂಟಿ ಇರೋದು. ಆ ಸಣ್ಣ ಸಣ್ಣ ಆ ಒಂದು ಮೀಂಡ್ ಕೊಡ್ತಾರಲ್ಲ, ಅದರಲ್ಲಿ ಬ್ಯೂಟಿ ಇರೋದು. ನೀವು ಬಹುಶಃ 2ನೇ ಚರಣ ಹಾಡುವಾಗ ಆ ಒಂದು ಮೀಂಡನ್ನು ತರ್ತೀರಿ ಅಂದ್ಕೊಂಡೆ, ಬಟ್ ಅಲ್ಲೂ ನೀವು ಹಾಗೆ ಪ್ಲೇನಾಗಿ ಹಾಡಿದ್ರಿ. ಸೊ ಹಾಗಾಗಿ ಹಾಡಿಸ್ತಾ ಇದ್ದೀನಿ. ಅದು ಬಿಟ್ಟರೆ ಫಸ್ಟ್ ಚರಣದಲ್ಲಿ 1-2 ಕಡೆ ಸಾಹಿತ್ಯ ಒಂಚೂರು ಮರೆತ್ರಿ, ಬಟ್ ಭಾಳ ಚೆನ್ನಾಗಿ ನಿಭಾಯಿಸಿದ್ರಿ, ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಹಾಡಿದ್ರಿ, ಬಹಳ ಬಹಳ ಸುಂದರವಾದ ಹಾಡು. ಅದನ್ನು ಇನ್ನೂ ಸುಂದರವಾಗಿ ಹಾಡಿದ್ರಿ. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್, ಒಳ್ಳೆ ಹಾಡು ಆಯ್ಕೆ ಮಾಡಿರೋದು. ಹಾಂ ಸರ್. ಸಾಮಾನ್ಯವಾಗಿ ಕೋರಸ್ ಹಾಡೋರು ಪಾಪ ಜೀವನ ಪರ್ಯಂತ ಕೋರಸ್ಸೇ ಹಾಡ್ಕೊಂಡಿರ್ತಾರೆ. ಅವ್ರನ್ನ ಎಷ್ಟೋ ಸರಿ ಗುರುತಿಸೋದೇ ಇಲ್ಲ. ಈ ಕೋರಸ್ ಹಾಡೋದಕ್ಕಿಂತ ಕಷ್ಟವಾದ ಕೆಲಸ. ನಿಜವಾಗ್ಲೂ ನೋಡಿದ್ರಲ್ಲ ಈಗ ಹಾಡು ಎಂತೆಂಥದ್ದು ಇರುತ್ತೆ ಗೊತ್ತಾ ಅವ್ರಿಗೆ ಚಾಲೆಂಜಸ್ಸು. ಅವರು ತಪ್ಪು ಮಾಡೋದೇ ಇಲ್ಲ, ಮಾಡೋಂಗೇ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಅಭ್ಯಾಸ ಮಾಡಿ ಆ ಗಾಯಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೋರಸ್ನ ಹಾಡ್ತಾ ಇರ್ತಾರೆ. ಆ ಕೋರಸ್ ಹಾಡೋರು ಎಷ್ಟೋ ಜನ ಇವತ್ತಿಗೂ ಕೋರಸ್ ಹಾಡ್ಕೊಂಡೇ ಇರ್ತಾರೆ, ಅವ್ರು ಮೇನ್ ಸಿಂಗರ್ ಬಂದೇ ಇರಲ್ಲ. ಹೌದು. ಇನ್ನೊಂದು ಯಾಕೆ ಜಾಸ್ತಿ ಚಾಲೆಂಜಿಂಗ್ ಅದು ಅಂತಂದರೆ, ಈಗ 6 ಜನ ಹಾಡ್ತಾ ಇದ್ದರೆ ಅವ್ರಿಗೆ ಮೇಯ್ನ್ ಚಾಲೆಂಜ್ ಏನು ಅಂದರೆ, ಆ 6 ಜನ ಒಬ್ಬರು ಹಾಡ್ದಾಗ ಕೇಳಿಸ್ಬೇಕದು, 6 ಜನ ಹಾಡ್ದಾಗ ಕೇಳಿಸ್ಬಾರ್ದು. ಸೊ ಅಷ್ಟರ ಮಟ್ಟಿಗೆ ಸಿಂಕ್ ಆಗಬೇಕು ಅವರ 6 ಜನದ ಶೈಲಿ ಮತ್ತು ಧ್ವನಿ. ಸೊ ಅದಕ್ಕೆ ಅದು ತುಂಬ ಚಾಲೆಂಜಿಂಗು. ಖಂಡಿತವಾಗ್ಲೂ ಕೋರಸ್ ವಿಚಾರ ಬಂದಾಗ ಇದನ್ನು ಹೇಳಲಿಕ್ಕಾಯ್ತು. ಹಾಂ ಸರ್. ಅವ್ರಿಗೆ ಚಪ್ಪಾಳೆ ಕೊಡಲೇಬೇಕು. ಅದನ್ನು ನಾವೇ ಹೇಳೋಂಗೇ ಇಲ್ಲ ಅಲ್ವಾ? ಹೇಳ್ತಿದ್ದಾಗ ನೀವೇ ಅದನ್ನು ಕೊಟ್ಬಿಡ್ಬೇಕು. ಬಿಲ್ಲಿನಂಗ ಬಾಗುತ್ತಿ ಅನ್ನೋದನ್ನ ಮಿಲ್ಲಿನಂಗ ಬಾಗುತ್ತಿ ಅಂದು ಮರ್ತೋಯ್ತಾ? ಸರ್ ಅದು ಇಷ್ಟು ದಿನ ಅದು ಕಣ್ಣ ಬಾಣ ಹೂಡುತ್ತಿ ಅಂತ ಅನ್ಕೊಂಡಿದ್ದೆ. ಕಣ್ಣ ಬಾಣ ಅಲ್ಲ, ಹೆಣ್ಣ ಬಾಣ ಹೂಡುತ್ತೆ. ಅದೇ ಇವತ್ತು ಅದು ನಂಗೆ ಗೊತ್ತಾಗಿದೆ ಸರ್. ಅದಕ್ಕೆ ಅದನ್ನ ಕಾನ್ಸಂಟ್ರೇಷನ್ ಅಲ್ಲೇ ಇತ್ತು ಸರ್. ಹೌದೌದು. ಇಲ್ಲ, ಒಳ್ಳೆ ಸಾಹಿತ್ಯ, ಅದ್ಭುತವಾದಂಥ ಹಾಡು. ಸಾರಿ ಸರ್, ಈ ವೇದಿಕೆಯಲ್ಲಿ ಸಾರಿ ಕೇಳ್ತೀನಿ ಸರ್. ಇಲ್ಲ ಅದೇನು ಬೇಕು ಅಂತ ಮಾಡಿದ್ದಲ್ವಲ್ಲ. ನಾನು ಹಾಗೆ ಆಡ್ತಿದ್ದೆ, ಕಣ್ಣ ಬಾಣ ಹೊಡ್ತಿ ಅಂತಲೇ ಹಾಡ್ತಿದ್ದೆ. ಈಗ ಒಂದು ಘಟನೆ ಹೇಳ್ತೀನಿ ಕೇಳಿ ಹೇಗಾಗುತ್ತೆ ಅಂತ. ಗಾಂಧೀಜಿ ಹತ್ರ ಒಂದು ಹೆಣ್ಮಗು, ನನ್ನ ಮಗ ಬೆಲ್ಲ ತಿಂತಾನೆ ಸ್ವಾಮಿ, ಇವನಿಗೊಂಚೂರು ಬುದ್ಧಿ ಹೇಳಿ ಅಂತ ಕರ್ಕೊಂಡೋದ್ರಂತೆ. ಯಾರಾದರೂ ದೊಡ್ಡವ್ರ ಹತ್ರ ಹೋಗ್ಬೇಕಲ್ಲ, ಒಂಚೂರು ಬುದ್ಧಿ ಹೇಳಿಸ್ಬೇಕು ಅಂದರೆ. ನಾವೇ ಹೇಳಿದ್ರೆ ಕೇಳಲ್ವಲ್ಲ. ಗಾಂಧೀಜಿ ಹತ್ರ ಹೋದರು. ಈ ಹೆಣ್ಮಗು ಕೇಳ್ತು, ನನ್ನ ಮಗನಿಗೆ ಒಂಚೂರು ಬೆಲ್ಲ ತಿನ್ನಬೇಡಿ ಅಂತ ಹೇಳಿ ಅಂತ. ಮುಂದಿನ ವಾರ ಬಾಮ್ಮ ಅಂತ ಕಳಿಸಿದ್ರು ಅವರು. ಮುಂದಿನ ವಾರ, ಒಂದು ವಾರ ನಂತರ ಹೋಗಿ ಮತ್ತೆ ಹೇಳಿ ಸ್ವಲ್ಪ ನಮ್ಮ ಮಗನಿಗೆ ಅಂತ. ಇಲ್ಲ, ಈ ವಾರ ಆಗಲ್ಲ, ಮುಂದಿನ ವಾರ ಬಾಮ್ಮ ಅಂತ. ಹಾಗೆ ನೋಡಿದ್ರೆ ಆ ವಾರನೂ ಹೇಳಲಿಲ್ಲ. ಇನ್ನೊಂದು ಮುಂದಿನ ವಾರ. ಇವ್ರು ಏನು ಇವರು ಅಂತ ಅಂದ್ಕೊಂಡ್ರು. ಆಯಿತು ನೋಡಬಿಡೋಣ ಅಂಥೇಳಿ
ಇನ್ನೊಂದು ವಾರ ಬಿಟ್ಟು ಹೋಗಿ ಕೇಳಿದ್ರು, ಏನು ಹೇಳಿರ್ಬೋದು ಗಾಂಧೀಜಿಯವರು? ಮಗು ಬೆಲ್ಲ ತಿನ್ನಬಾರ್ದಪ್ಪ ಅಂತ ಹೇಳಿದ್ರು. ಈ ಅಮ್ಮನಿಗೆ ಎಲ್ಲಿತ್ತೋ ಸಿಟ್ಟು, ಈ ಬೈಕೊಂಡು ಒಳಗಡೆ ಬಂದರು. ಅಲ್ಲ, ಇದನ್ನು ಅವತ್ತೇ ಹೇಳ್ಬೋದಾಗಿತ್ತಲ್ಲ, ಹಾಂ ಹೌದಲ್ವಾ? 3 ವಾರ ನನ್ನನ್ನು ಅಲಸಿ ಇವತ್ತು ಹೇಳಬೇಕಾಗಿತ್ತಾ? ಯಾಕೆ ಹಿಂಗೆ ಮಾಡಿದ್ರಿ ಅಂತ ಗಾಂಧೀಜಿಯವ್ರನ್ನ ಕೇಳಿದ್ವಿ. ಗಾಂಧೀಜಿಯವ್ರು ಹೇಳಿದ್ರಂತೆ, ಇಲ್ಲ ಕಣಮ್ಮ, ನಾನು ಸ್ವಲ್ಪ ಬೆಲ್ಲ ತಿಂತಾ ಇದ್ದೆ, ಅದನ್ನು ಬಿಡಬೇಕಾಗಿತ್ತು. ನಾನು ಬಿಟ್ಟೆ, ತಿನ್ನೋದನ್ನು ಕಡಿಮೆ ಮಾಡಿ 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 ಈಗ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ. ಈ ವರ್ಷನ್ ಆ್ಯಕ್ಚುಲಿ ನಾನು ತೆನಾಲಿ ರಾಮ ಮತ್ತು ಬೀರ್ಬಲನ್ ಕಥೆಯಲ್ಲಿ ಓದಿದ್ದೆ. ಅದು ನೆಕ್ಸ್ಟ್ ಜನರೇಷನಿಂದ ಜನರೇಷನಿಗೆ ಬಂದು ಗಾಂಧೀಜಿಯವರವರೆಗೂ ಬಂತದು. ಈ ಕಥೆ ಎಲ್ಲರೂ ಇರಲಿ, ಒಟ್ಟಾರೆ ಗಾಂಧೀಜಿಯವ್ರು ತಗೊಂಡ್ರು, ಗಾಂಧೀಜಿ ತಗೊಂಡ್ರು, ಇನ್ನೊಬ್ರು ತಗೊಂಡ್ರು. ಆದರೆ ಇದು ಸಹಜ, ಇದು ಸಹಜ. ಎಲ್ಲ ನಾವು ತಿದ್ಕೊಳ್ತಾನೆ ಒಂದು ಹಂತಕ್ಕೆ ಬರ್ತಾ ಇರ್ತೀವಿ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರೆಲ್ಲವ್ರೇ, ಅಪ್ಪಿ ತಪ್ಪಾಗತ್ತೆ, ಬೆಳ್ಳಿ ಕೂಡ ಕಪ್ಪಾಗತ್ತೆ, ತಿದ್ಕೊಳ್ಳೋಕ್ಕೆ ದಾರಿ ಐತೆ. ಅಷ್ಟೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಮಗಲ್ ನಾರಾಯಣ ಸ್ವಾಮಿ ಸರ್. ವಿಶ್ವನಾಥ್ ಸರ್. ಹಾಡಿನ ಬಗ್ಗೆ ಮೇಡಮ್ ಅವ್ರು ಹೇಳಿದ್ದಾರೆ. ಹಾಂ ಸರ್. ನಾನೊಂದು ಸಣ್ಣ ಘಟನೆ ನನ್ನ ಅಶ್ವಥ್ ಅವ್ರ ಬಗ್ಗೆ ಹೇಳಬೇಕಾಗಿದೆ. ಹಾಂ ಸರ್. ಅದು ಎಲ್ಲರಿಗೂ ಗೊತ್ತಾಗಬೇಕು ಅವರು ಎಷ್ಟು ಸೂಕ್ಷ್ಮ ವ್ಯಕ್ತಿ ಅಂತ. ನಾನು 2008ರಲ್ಲಿ ಜಯನಗರದಲ್ಲಿ ACP ಆಗಿದ್ದೆ, ಪೊಲೀಸ್ ಅಧಿಕಾರಿ ಆಗಿದ್ದೆ. ಅಲ್ಲಿ ಅವ್ರ ಮನೆಯೂ ನಮ್ಮ ಏರಿಯಾಗೆ ಬರ್ತಾಯಿತ್ತು. ತ್ಯಾಗರಾಜ ನಗರದಲ್ಲಿ NR ಕಾಲನಿ ಅಂತಿದೆ, ಅಲ್ಲಿ ಹಾಂ ಸರ್ ಮನೆ ಬರ್ತಾಯಿತ್ತು. ಅವರು ಅಮ್ಮ ಅವರು ಒಂದು ಸಾರಿ ಜಯನಗರ 4th ಬ್ಲಾಕ್ ಬಂದಿದ್ದಾರೆ, ಏನೋ ಸಾಮಾನ್ಯವಾಗಿ ಮಾರ್ಕೆಟಿಂಗ್ಗೆ. ಅಲ್ಲಿ ಒಂದು ದೊಡ್ಡ ಮ್ಯೂಸಿಕ್ ಶಾಪ್ ಇತ್ತು ಅಲ್ಲಿ, ಅಂದರೆ ಕ್ಯಾಸೆಟ್ಗಳು ಮತ್ತು ಅಲ್ಲ CD ಯುಗ ಅದು. ಹಾಂ ಸರ್. ಇವ್ರು ನೋಡ್ತಾರೆ, ಇವ್ರದ್ದು ಒಂದು CD ಕಾಣಲಿಲ್ಲ ಅಂತಲ್ಲಿ. ಎಲ್ಲಿ? ಅಷ್ಟು ದೊಡ್ಡ ಅಂಗಡಿಯಲ್ಲಿ ಬರೀ ಹಿಂದಿ ಆಲ್ಬಮ್ಸೇ ಇತ್ತಂತೆ. ಅವ್ರು ಸೀದಾ ಸೌತ್ ಎಂಡ್ ಸರ್ಕಲಲ್ಲಿ ನನ್ನ ಆಫೀಸ್ಗೆ ಬಂದರು. ಅಲ್ಲಿ ಬಂದವರೇ ಸೀದಾ ಒಳಗೆ ಬಂದರು, ಪರಿಚಯ ಇದ್ದರು ಅದಕ್ಕೆ ನನಗೆ ಚೆನ್ನಾಗಿ. ನಾರಾಯಣ ಸ್ವಾಮಿ, ಇದೇನು ಅನ್ಯಾಯ, ಇಷ್ಟು ದೊಡ್ಡ ಅಂಗಡಿ ಇದೆ 4th ಬ್ಲಾಕಲ್ಲಿ, ಮ್ಯೂಸಿಕ್ ಅಂಗಡಿ ಅದು, ನಂದು ಒಂದು CD ಇಲ್ಲ ಅಲ್ರಿ ಅಲ್ಲಿ, ಏನು ಕಥೆ ಇದು ಅಂದರು. ಇರಲಿ ಬಿಡಿ ಸರ್, ಅದು ನಾನು ವಿಚಾರ ಮಾಡ್ತೀನಿ, ನೀವು ನಾಳೆ ನಾಳಿದ್ದು ಒಳಗೆ ಅದಕ್ಕೇನಾದ್ರು ಅವ್ರ ಹತ್ರ ಮಾತಾಡಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ನಾನು ಸಾಯಂಕಾಲ ಮತ್ತೆ ರೌಂಡ್ಸ್ ಹೋದಾಗ ಮತ್ತೆ ಅವ್ರಿಗೆ ಹೇಳೋ ಭಾಷೆಯಲ್ಲಿ ಸ್ವಲ್ಪ ಹೇಳಿದ್ವಿ. ಏನು ರೀ, ಇದು ಕರ್ನಾಟಕ, ಇದು ಕನ್ನಡದ ಮೇರು ಗಾಯಕ ಅವರು C ಅಶ್ವಥ್ ಅಂದರೆ. ಬರೀ ಹಿಂದಿ ಆಲ್ಬಮ್ಸ್ ಇದೆ, ಅವ್ರದ್ದು ಒಂದು 100 ಆಲ್ಬಮ್ ಇದೆ, ಒಂದಷ್ಟು ಆಲ್ಬಮ್ ಇಡೋಕ್ಕೆ ಏನು ನಿಮಗೆ ಒಂದು ಎಚ್ಚರಿಕೆ ಥರ ತಗೊಳ್ಳಿದು, ಒಂದಷ್ಟು ಆಲ್ಬಮ್ಸ್ ಇಡಬೇಕಾಗುತ್ತೆ ಅವರು ದೊಡ್ಡ ಗಾಯಕರು ಅಂದಾಗ. ಅವು ತಕ್ಷಣವೇ ಅವನು ಇಲ್ಲ ಸರ್ ಅದು ಹಾಗೆ ಹೀಗೆ ಗೊತ್ತಾಗಿರಲಿಲ್ಲ ಅಂತ ಇಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಡೇ ನಾನು ಅವ್ರಿಗೆ ಫೋನ್ ಮಾಡಿ, ಸರ್ ಇವತ್ತು 4th ಬ್ಲಾಕ್ ಕಡೆ ಒಂದು ಸಾರಿ ಹೋಗಿ ನೋಡ್ಕೊಂಬನ್ನಿ ಅಂತ ಅಂದೆ ನಾನು. ಅವ್ರು ಹೋಗಿ ನೋಡಿದ್ದಾರೆ, ಇವ್ರದ್ದು ಮೇಯ್ನು ಶೋಕೇಸಲ್ಲಿ ಇವ್ರದ್ದು ಒಂದಷ್ಟು ಪ್ರಸಿದ್ಧವಾದ ಆಲ್ಬಮ್ಸು ಇತ್ತು. ಅಲ್ಲಿಂದ ಸೀದಾ ಬಂದವರೆ, ಏನು ರೀ ಇದು, ನೀನು ಎದುರಿಸಿದ್ರೆ ಅವ್ರಿಗೆ ಎಷ್ಟೊಂದು ಆಲ್ಬಮ್ಸ್ ಇಟ್ಟಿಬಿಟ್ಟಿದ್ದಾರೆ ನಂದು ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಡೇ ನೀವು ನಮ್ಮ ಮನೆಗೆ ತಿಂಡಿಗೆ ಬರಲೇಬೇಕು ಅಂದರು. ಸರ್ ಖಂಡಿತ ನಾನು ಟೈಮ್ ಇದ್ದರೆ ಬರ್ತೀನಿ, ಆ ಥರ ಏನಿಲ್ಲ ಅಂದೆ. ರೀ, ಅವರೆಕಾಳು ಉಪ್ಪಿಟ್ಟು ನಮ್ಮ ಮನೇಲಿ ಸ್ಪೆಷಲ್ಲು, ನೀವು ಬರಬೇಕು ಅಂತಂದರು. ಅವರೆಕಾಳು ಉಪ್ಪಿಟ್ಟು ನಮ್ಮ ಮನೆಯಲ್ಲಿ ಅದೇನೋ ತೋರಿಸಿದ್ರು, ಹಿಂಗೆ ಹಾಕಿದ್ರೆ ಅದು ಚೆಂಗಂದ ನೆಗಿಬೇಕಂತ ಅವರೇ ವಿಜಯ ಮೇಡಮ್. ಅದು ಇಡೀ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ಆಗಿರೋ ಸ್ಟೋರಿ ಅವ್ರದ್ದು, ಅವರೆಕಾಳು ಉಪ್ಪಿಟ್ಟು ಪ್ರೀತಿ. ಹೌದು. ಅಂದರೆ ಒಂದು ತುತ್ತಲ್ಲಿ ಅಟ್ಲೀಸ್ಟ್ 3 ಅವರೆಕಾಳು ಸಿಗಬೇಕಂತೆ ಅವರಿಗೆ, ಅಷ್ಟು ಅವರೆಕಾಳು ಹಾಕಿರ್ಬೇಕಂತೆ. ಅದೆಲ್ಲ ಹದವಾಗಿ ಹೇಳ್ತಾರೆ ಅವ್ರು. ಭಾರಿ ತಿನ್ನೋದ್ರಲ್ಲಿ ತುಂಬ ಅವ್ರಿಗೆ ಇಂಟ್ರೆಸ್ಟ್ ಅವ್ರಿಗೆ. ನಾನು ಪದೇ ಹೋಗ್ತಾಯಿದ್ದೆ, ಬಟ್ ಮಾರನೇ ದಿವಸ ನಾನೇನು ಹೋಗಲಿಲ್ಲ. ಆಮೇಲೆ ಒಂದು 2-3 ದಿವಸ ಬಿಟ್ಕೊಂಡು ನಾನು ಅವ್ರ ಮನೆಗೆ ಹೋಗಿದ್ದೆ. ಬಟ್ ಒಳ್ಳೆ ಅವರು ನೋಡಿ, ಅವ್ರ ಪ್ರೀತಿ ಮಾಡೋದ್ರಲ್ಲಿ ಅವರು ಗೆಳೆಯರನ್ನಾಗಲಿ ಅಥವಾ ಅವರಲ್ಲಿ ದೊಡ್ಡತನ ಅನ್ನೋದು ಇರಲೇ ಇಲ್ಲ. ಅವ್ರು ಯಾವುದೇ ಎಷ್ಟೋ ಸಾರಿ ಅವ್ರ ಕಾರ್ಯಕ್ರಮಗಳಲ್ಲಿ ನಾವು ಬೇರೆ ಕಡೆ ನಾವೆಲ್ಲ ವ್ಯವಸ್ಥೆ ಮಾಡಿದಾಗ ಅವ್ರ ದುಡ್ಡು ಯಾವತ್ತೂ ಕೈಯಿಂದ ಮುಟ್ಟಿಲ್ಲ. ಏನಿದ್ರು ಬೇರೆ ಜೊತೆಲಿರ್ತಕ್ಕಂಥ ಮ್ಯೂಸಿಷಿಯನ್ಸ್ ಇರ್ತಾರಲ್ಲ ಅವ್ರ ಕೈಗೆ ಕೊಡಿಸಿರೋರು, ಅವರೆಲ್ಲ ಹಂಚ್ಕೊಂಡಿದ್ದಾದಮೇಲೆ ಅವ್ರೇನಾನು ಉಳಿದ್ರೆ ತಗೊಳ್ಳೋರು ಅಂಥ ದೊಡ್ಡ ಗಾಯಕರವರು. ಅಂಥ ಒಂದು ಒಳ್ಳೆ ಹಾಡು ಅವ್ರದ್ದು, ತುಂಬ ಫೇಮಸ್ ಆದ ಹಾಡಿದು. ನಿಮ್ಮ ಕಣ್ಣದಲ್ಲಿ ತುಂಬ ಚೆನ್ನಾಗಿ ಬಂತು. ಏನೋ ಸಣ್ಣ ಸೂಕ್ಷ್ಮಗಳು ಮೇಡಮ್ ಹೇಳ್ತಾರೆ ಬಿಟ್ಟರೆ